ಹಾಯ್ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗಲೇ ಆ ವಿಡಿಯೋಸ್ನೆಲ್ಲ ನೋಡ್ಬೋದು. ಓಕೆನಾ? ಇವತ್ತು ನಮ್ಮ ರಾಜಂದು ಬರ್ತ್ಡೇ. ಸೊ ಹ್ಯಾಪಿ ಬರ್ಡೇ ರಾಜ್. ಥ್ಯಾಂಕ್ ಯು. ಹೆಂಗೆ ರೆಡಿ ಆಗಿದೆ ತೋರಿಸು ನೋಡೋಣ, ನಿಂತ್ಕೊಂಡು ನೋಡೋಣ. ಬರ್ಡೇ ಬಾಯ್, ಬರ್ಡೇ ಬಾಯ್. ಏನೇನು ಮಾಡಿದೆ ಇವತ್ತು ಹೇಳು? ಏನೇನು ಮಾಡಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲ? ಹೌದು. ಹಾಯ್ ಸ್ವೀಟಿಮಾ. ಸ್ವೀಟಿಮಾ ಹಾಯ್. ಸೇಮ್ ಕಲರ್ ಇರೋದು, ಡ್ರೆಸ್ ಕಲರ್ ಸೇಮ್. ಸೊ ಇವತ್ತು ಮಗನ ಬರ್ಡ್ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲಿಗೆ ಬಂದಿದ್ವಿ. ಹಾಗೆ ಉತ್ತರಾದಿ ಮಠ ರಾಯರ ಮಠಕ್ಕೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನನ್ನ ಮಗಳು, ನನ್ನ ಮಗ, ನಾನು ಮತ್ತು ನಮ್ಮ ಅಪ್ಪಾಜಿ 4 ಜನ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಸಾಯಿಬಾಬಾ ಮತ್ತು ರಾಯರು ಇಬ್ಬರು ಗುರುಗಳಾಗಿರೋದ್ರಿಂದ ಏನೇ ಒಂದು ಒಳ್ಳೆ ಕೆಲಸ ಆಗಬೇಕಿದ್ರು, ಏನೋ ಒಂದು ಹೊಸ ದಿನ ಆಗಿದ್ರು, ಹುಟ್ಟಿದಬ್ಬ ಆಗಿರಲಿ, ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದಾಗಲಿ ಫಸ್ಟು ರಾಯರು ಮತ್ತು ಸಾಯಿಬಾಬಾ ಗುರುಗಳು ಇಲ್ದಲೇ ನಾನು ಯಾವ ಕೆಲಸನೂ ನಾನು ಸ್ಟಾರ್ಟ್ ಮಾಡಲ್ಲ. ಇದೇನೂ ಗೊತ್ತಿಲ್ಲ, ಮುಂಚೆಯಿಂದನೂ ಹಾಗೇ ನನಗೆ ರಾಯರು ಮತ್ತು ಸಾಯಿಬಾಬಾ ಅಂದರೆ ತುಂಬ ಇಷ್ಟ. ನೋಡಿ, ನನ್ನ ಮಗಳು ಎಲ್ಲೋದ್ರೂ ಸುಮ್ಮನೆ ಇರ್ತಾಯಿಲ್ಲ, ಹೋಗ್ತಲೇ ಬರ್ತಲೇ ಡ್ಯಾನ್ಸ್ ಮಾಡ್ತಾಳೆ. ಓಕೆ, ಇವತ್ತಿನ ವೀಡಿಯೋಸ್ ಹೇಗೆ ಅನ್ನಿಸ್ತು ಅಂತ ನೀವು ಲೈಕ್ ಮಾಡಿ ಹೇಳಬೇಕು. ಆ್ಯಂಡ್ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ಆವಾಗಲೇ ಆ ವೀಡಿಯೋಸ್ನೆಲ್ಲ ನೋಡ್ಬೋದು ಕಣ್ರಿ. ಆ್ಯಂಡ್ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನನ್ನ ಮಗನ ಬರ್ಡೇ ದಿನವೇ ವರ್ಷದ ಮೊದಲನೇ ಮಳೆ ಬಂತು ಇವತ್ತು. ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀವಿ. ತುಂಬಾ ಬಿಸಿಲಿತ್ತು ನಮ್ಮೂರ ಕಡೆ. ಇವತ್ತು ಮಳೆ ಬಂದಿರೋದ್ರಿಂದ ಎಷ್ಟು ಕೂಲ್ ಅನ್ನಿಸ್ತಾ ಇದೆ ಅಂದರೆ ಅಷ್ಟು ಕೂಲ್ ಅನ್ನಿಸ್ತದೆ, ಅಷ್ಟು ಖುಷಿ ಆಗ್ತಿದೆ. ರಾಜ, ನಿನ್ನ ಬರ್ತಡೇ ದಿನನೇ ಮಳೆ ಬರ್ತೈತೆ. ಏನಂತ? ನಾವು ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸಲ್ಲೇ ಖುಷಿ ಜಾಸ್ತಿ. ಸೊ ಹಾಗಾಗಿ ಅದರಲ್ಲೂ ನನ್ನ ಮಗ ಫುಲ್ ಡಿಮ್ಯಾಂಡ್ ಮಾಡಿದ ಈ ಸಲ ನನಗೆ ಕೇಕ್ ತರಿಸಲೇಬೇಕು, ಕಟ್ ಮಾಡಲೇಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ನ ಖುಷಿಗೋಸ್ಕರ ಮಾಡಿದ್ವಿ. ಹಾಗೆ ಅಕ್ಕಪಕ್ಕದಲ್ಲಿರೋ ನಮ್ಮ ನೈಬರ್ಸ್ನವ್ರನ್ನೆಲ್ಲ ಕರೆದಿದ್ವಿ. ಅವರೆಲ್ಲರೂ ಬಂದಿದ್ದರು, ವಿಶ್ ಮಾಡಿದರು. ನಂಗೆ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ತ್ಡೇ ಟು ಯು. ಸುಪ್ರಿಯ ತಿನ್ಸ್ಬಾರ್ವೆ. ಹ್ಯಾಪಿ ಬರ್ತ್ಡೇ. ನೀನ್ ತೆಗಿ ತಿನ್ಸಪ್ಪ, ಒಂಚೂರು ತಿನ್ಸು. ಹ್ಯಾಪಿ ಬರ್ತ್ಡೇ ಟು ಯು. ಸೊ ಕೇಕ್ ಎಲ್ಲ ಕಟ್ ಮಾಡಿಸಿ ಒಬ್ಬರೇ ಬಂದು ಅವನಿಗೆ ಕೇಕ್ ತಿನ್ನಿಸ್ತಾ ಇದ್ರು. ಸೊ ನನ್ನ ಮಗಳು ಈ ಗ್ಯಾಪಲ್ಲಿ ಏನೇನೆಲ್ಲ ಮಾಡ್ತಾಳೆ ಅಂತ ನಾನು ಝೂಮ್ ಹಾಕಿ ನಿಮಗೆ ತೋರಿಸ್ತೀನಿ, ನೋಡಿ. ಸ್ವೀಟಿನೇ ವೇಸ್ಟ್ ಮಾಡ್ರಿ. ಯಾರ್ದು ಬಟ್ಟೆ ಹೋಗಿದ್ಲೆ ನೋಡು, ಇಲ್ಲಿ ಇವ್ರದ್ದು ಮೇಲೆ ಒಂದನ ಅವ್ರ ಬಟ್ಟೆಗೆ ಹೋದಾಗ ಹಾಕಿದಕ್ಕೆ ನಾನ್ ಕೇಕ್ ಕಟ್ ಮಾಡ್ತೀನಿ ಅಂತ ಹೋಗೋಣಂತ ಮುಂದೆ.
ಅರ್ಧ ಕೇಕ್ ತಗೋ ಕಟ್ ಮಾಡಿ ಎಲ್ಲರಿಗೂ. ಸೊ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿ ಖಾರ ಎಲ್ಲ ಕೊಟ್ಟು ಆಮೇಲೆ ಜ್ಯೂಸ್ ಎಲ್ಲ ಕೊಟ್ವಿ ಬಂದವ್ರಿಗೆಲ್ಲ. ಅದಾದಮೇಲೆ ಮಕ್ಕಳು ಫುಲ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಸೊ ಡ್ಯಾನ್ಸ್ ಮಾಡ್ತಿದ್ದಾರೆ. ನನ್ನ ಮಗಳಿಗಂತೂ ಈ ಹಾಡು ಅಂದರೆ ತುಂಬಾ ಇಷ್ಟ. ಎಷ್ಟು ಸಲ ಹಾಕಿದ್ರೂ ಅವಳು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ, ಅವಳಿಗೆ ತುಂಬಾ ಇಷ್ಟ. ಸೊ ಈ ವಿಡಿಯೋಸ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ವಿತ್ ಮ್ಯೂಸಿಕ್ಕು. ಬಟ್ ಇದರಲ್ಲಿ ವಿತ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ, ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪೋಸ್ಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ವಿಡಿಯೋ ಮಾಡ್ತಾ ಇರುವಾಗ ನನ್ನ ಮಗ ಹಿಂದೆಯಿಂದ ಬಂದು ನನ್ನನ್ನು ಇಮಿಟೇಟ್ ಮಾಡ್ತಾಯಿದ್ದ. ಹೆಂಗೆ ಮಾಡ್ತೀನಿ. ಸೊ ಫೈನಲಿ ಇವ್ರದ್ದೆಲ್ಲ ಡ್ಯಾನ್ಸ್ ಮುಗೀತು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ರು. ಸೊ ಅವರಿಗೆ ಊಟ ಮಾಡಿಸಿ ಇನ್ನೇನು ಮಲಗಿಸ್ಬೇಕು. ಸೊ ಇವತ್ತಿನ ಬರ್ತ್ಡೇ ವ್ಲಾಗ್ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಿಮ್ಮೊಟ್ಟಿಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್.